ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜುಲೈ 29ರಂದು ಬಿಸಿ ರೋಡ್ ಗೀತಾಂಜಲಿ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನಬದ್ಧ ಹಾಗೂ ಶಾಂತಿಯುತವಾಗಿ ಆಯೋಜಿಸಲಾಗಿದ್ದಂತಹ ಗುರು ಪೂರ್ಣಿಮಾ ಮಹೋತ್ಸವದ ವಿರುದ್ಧ ಎಸ್ಡಿಪಿಐ ಮುಖಂಡ ಅಶ್ರಫ್ ತಲಪಾಡಿಯವರು ಮಾಡಿರುವ ಸುಳ್ಳು ಆಧಾರರಹಿತ ಹಾಗೂ ಪ್ರಚೋದನಕಾರಿ ಆರೋಪಗಳನ್ನು ಹಿಂದೂ ಜನಜಾಗೃತಿ ಸಮಿತಿಯು ತೀವ್ರವಾಗಿ ಖಂಡಿಸಿದೆ. ಈ ಸಂಬಂಧ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಸಮಿತಿ ಮನವಿಯನ್ನು ಸಲ್ಲಿಸಿದೆ. ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಅಳವಡಿಸಲಾಗಿದ್ದ ಫಲಕಗಳನ್ನು ಆಧಾರವಾಗಿಟ್ಟುಕೊಂಡು ವ್ಯಾಸ ಪೂಜೆ ಹಾಗೂ ರಾಮರಾಜ್ಯದ ಕುರಿತ ಧಾರ್ಮಿಕ ಪ್ರವಚನಗಳನ್ನು ಒಳಗೊಂಡಿದ್ದ ಪವಿತ್ರ ಗುರು ಪೂರ್ಣಿಮಾ ಮಹೋತ್ಸವವನ್ನ ದೇಶದ್ರೋಹಿ ಕಾರ್ಯಕ್ರಮ ಎಂದು ಬಿಂಬಿಸಲಾಗಿದೆ. ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಇಂತಹ ಆರೋಪಗಳನ್ನ ಮಾಡಿ ಸಮಾಜದಲ್ಲಿ ಗೊಂದಲ, ಕೋಮು, ಉದ್ವಿಗ್ನತೆ ಹಾಗೂ ಸಮಿತಿಯ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ನಡೆಸಲಾಗಿದೆ ಎಂದು ಸಮಿತಿ ಆರೋಪಿಸಿದೆ. ಹಿಂದೂ ಜನಜಾಗೃತಿ ಸಮಿತಿಯು ಕಳೆದ 24 ವರ್ಷಗಳಿಂದ ಭಾರತೀಯ ಸಂವಿಧಾನದ ಚೌಕಟ್ಟಿನೊಳಗೆ ಧರ್ಮ ಜಾಗೃತಿ, ರಾಷ್ಟ್ರ ಜಾಗೃತಿ ಹಾಗೂ ಸಾಂಸ್ಕೃತಿಕ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಆದ್ರಿಂದ ಸುಳ್ಳು ಹಾಗೂ ಪ್ರಚೋದನಕಾರಿ ಆರೋಪಗಳನ್ನ ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಯತ್ನಿಸಿದವರ ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಿ ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜನಜಾಗೃತಿ ಸಮಿತಿಯು ಆಗ್ರಹಿಸಿದೆ. ನಮ್ಮ ಜನಜಾಗೃತಿಯ ಕಾರ್ಯಕ್ರಮ ಏನಂದರೆ, ಈ ದೇಶವನ್ನು ಪ್ರೀತಿಸಬೇಕು, ಇಲ್ಲಿನ ಆಚಾರ ವಿಚಾರಗಳನ್ನು ಗೌರವಿಸಬೇಕು, ಗುರು ಪರಂಪರೆಯಿಂದ ಅನುಸರಿಸಿಕೊಂಡು ಬಂದಂಥ ಯಾವ ಪದ್ಧತಿಗಳಿದೆಯೋ ಅದು ಅನುಚೂನವಾಗಿ ನಡಿಬೇಕೆನ್ನುವಂತಹ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡ್ತಾಯಿದೆ. ಮೊನ್ನೆ ಕೂಡ ಅದೇ ಮಾಡಿದ್ದು ವಿಶ್ವನ ಗೀತಾಂಜಲಿ ಹಾಲ್ನಲ್ಲಿ. ಮತಾಂಧರು ದೂರು ಕೊಟ್ಟಿದ್ದಾರೆ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಬಂಧನ ಆಗಬೇಕು ಅಂತ. ಏನು ಅವಸ್ಥೆ ಇದು? ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಹಿಂದೂ ರಾಷ್ಟ್ರ ಅಂದರೆ ಅದರಲ್ಲಿ ಆ ಜಾತಿ ಈ ಜಾತಿ ಯಾವುದು ಬರೋದಿಲ್ಲ. ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದ್ರು ಎಲ್ಲ ಹಿಂದೂಗಳೇ. ಈ ಭಾವನೆಯಿಂದ ನಾವೆಲ್ಲ ವ್ಯವಹಾರ ಮಾಡೋದು. ಆ ಮೊನ್ನೆ ದೂರು ಕೊಟ್ಟ ವ್ಯಕ್ತಿ ಅಲ್ಲಿಗೆ ಮುಗಿಸಲಿಲ್ಲ. ನಮ್ಮ ಒಂದು ಹಿಂದೂ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡುವ 64 ವಿದ್ಯೆಗಳಲ್ಲಿ ಒಂದು ಶ್ರೇಷ್ಠ ವಿದ್ಯೆ ಅಂತ ಹೇಳ್ಬೋದಾದಂತಹ ಜ್ಯೋತಿಷ್ಯ ಶಾಸ್ತ್ರ, ಅದಕ್ಕೆ ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಒಂದು ಭಾರಿ ಗೌರವ ಇದೆ. ಅಂತಹ ಜ್ಯೋತಿಷಿ ನಮ್ಮ ಊರಿನ ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟವರೇ ಅನಿಲ್ ಪಂಡಿತ್ ಎನ್ನುವರ ಬಗ್ಗೆ ಇಲ್ಲ ಸಲ್ಲದ ಅವಹೇಳನಕಾರಿ, ಅವರ ಮಾನಖಂಡನೆ ಆಗುವಂತಹ ಅನೇಕ ವಿಚಾರಗಳನ್ನು ಮಾಧ್ಯಮದ ಮೂಲಕ ಅವರು ಕೊಟ್ಟದ್ದು ನಮಗೆ ತುಂಬ ಬೇಸರ ಇದೆ. ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಎಷ್ಟು ಸಮಯ ಇರ್ಬೋದು? ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಲಿ, ಹಿಂದೂ ಸಮಾಜಕ್ಕೆ ಬೇಕಾಗಿ, ಹಿಂದೂ ಧರ್ಮಕ್ಕೆ ಬೇಕಾಗಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕವನ್ನು ಒಡ್ಡುವಂಥ ಕೆಲಸ ನಿರಂತರವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾವು ಶಾಂತಿ ಪ್ರಿಯರು, ಇದು ನಮ್ಮ ಸಜ್ಜನಿಕೆ. ಶಾಂತಿಯನ್ನು ಕದಡಬಾರ್ದು. ಈ ಉದ್ದೇಶದಿಂದ ನಾವು ಶಾಂತಿಯನ್ನು ಇನ್ನೂ ಅಪೇಕ್ಷೆ ಪಡ್ತಾ ಇದ್ದೇವೆ. ನಮ್ಮ ದೂರು ಪೊಲೀಸ್ ಇಲಾಖೆ, ಕಾನೂನನ್ನು ಅನುಷ್ಠಾನ ಮಾಡುವವರು, ಕಾನೂನು ಮೀರಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಇರುವುದು ಪೊಲೀಸ್ ಇಲಾಖೆಗೆ. ಅವರಲ್ಲಿ ಈಗ ನಾವು ದೂರು ಕೊಟ್ಟಿದ್ದೇವೆ. ಹಿಂದೂ ಕೆಲಸ ಕಾರ್ಯವನ್ನು ಮಾಡುವಂತಹ ಜನಜಾಗೃತಿ ಸಮಿತಿ ಇರ್ಬೋದು, ಸಂಸ್ಕಾರ ಭಾರತಿ ಇರ್ಬೋದು, ವಿಶ್ವ ಹಿಂದೂ ಇರ್ಬೋದು, ಬಜರಂಗ ದಳ ಇರ್ಬೋದು, ಅನ್ಯಾನ್ಯ ಹಿಂದೂ ಸಂಘಟನೆಗಳು ಯಾವುದೆಲ್ಲ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಬೇರೆ ಬೇರೆ ಸಂಘಟನೆಯ ಪ್ರಮುಖರಾದಿಯಾಗಿ ಇಲ್ಲಿ ಬಂದಿದ್ದೇವೆ. ನಾವೊಂದು ಮನವಿ ಕೊಟ್ಟಿದ್ದೇವೆ. ಹಿಂದೂ ಸಮಾಜಕ್ಕೆ ತುಂಬ ನೋವಾಗಿದೆ. ಯಾರು ಇಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೋ ಅವರು ತಕ್ಷಣ ಬಂಧಿಸಿ ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು ಅದನ್ನೆಲ್ಲ ಮಾಡಿ ಅಂತ ನಾವು ವಿನಂತಿ ಮಾಡಿದ್ದೇವೆ. ಈ ವಿನಂತಿಗೆ ಅವರು ಒಪ್ಪಿಕೊಂಡು ಮುಂದಿನ ಕಾರ್ಯಾಚರಣೆ ಮಾಡ್ಬೋದು ಎನ್ನುವಂಥ ವಿಶ್ವಾಸವನ್ನು ಇರಿಸಿಕೊಂಡಿದ್ದೇವೆ. ಒಂದು ವೇಳೆ ಇದನ್ನು ಲಘುವಾಗಿ ಭಾವಿಸಿದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವೆಲ್ಲ ಒಟ್ಟು ಸೇರಿ, ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟು ಸೇರಿ, ಅದು ಜಿಲ್ಲೆ ಇರ್ಬೋದು, ತಾಲೂಕಿರ್ಬೋದು, ಸಂಘಟನಾತ್ಮಕವಾಗಿ ನಾವು ಇದರ ವಿರುದ್ಧವಾಗಿ ನಮ್ಮದಾದಂಥ ದಾರಿ, ನಾವು ಕಲ್ಲು ಬಿಸಾಡಲಿಕ್ಕೆ ಹೋಗೋದಿಲ್ಲ, ರಸ್ತೆಯನ್ನು ತಡೆಯುವುದಕ್ಕೆ ಹೋಗೋದಿಲ್ಲ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಅದು ಅನ್ನ ಸತ್ಯಾಗ್ರಹ ಆಗಿರ್ಬೋದು, ನಿರಶನವಾಗಿರ್ಬೋದು, ಏನೇ ಇರ್ಬೋದು. ಸಂವಿಧಾನದತ್ತವಾಗಿ ನಮಗೆ ಏನು ಅಧಿಕಾರ ಇದೆಯೋ ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಅಧಿಕಾರಿಗಳಲ್ಲಿ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ದೂರು ನಿನ್ನೆ ಕೊಟ್ಟಿದ್ದೇವೆ. ಅನಿಲ್ ಪಂಡಿತರ ಪರವಾಗಿ ಅವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಇವತ್ತು ನಾವು ಸಮಸ್ತ ಹಿಂದೂ ಸಂಘಟನೆಗಳ ಪರವಾಗಿ ದೂರನ್ನು ಈಗ ದಾಖಲಿಸಿದ್ದೇವೆ. ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.